ಸೊ ನೀವು ಇಂಡಿಯಾದಲ್ಲಿ ಒಂದು ಕೆಫೆ ರೇಸರ್ನ ಬೈ ಮಾಡೋ ಪ್ಲಾನ್ ಇಟ್ಕೊಂಡಿದ್ದೀರಾ ಅಂದರೆ ಐನೋ ಈ 2 ಮೋಟರ್ ಸೈಕಲ್ಗೆ ಬರ್ತೀನಿ. ಬೇಸಿಕಲಿ ಕಾಂಟಿನೆಂಟಲ್ GT 650 ವರ್ಸಸ್ ಥ್ರಕ್ಷನ್ 400 ಐನೋ ನಿಮಗೆ ಸ್ಟಾಕ್ ಫಾರ್ಮಲ್ಲಿ ಮಾಸ್ ಮಾರ್ಕೆಟಲ್ಲಿ ಅವೈಲೇಬಲ್ ಇರುವಂಥ ಕೆಫೆ ರೇಸರ್ ಇದು ಎರಡೇ. ಬಟ್ ಎಂಡ್ ಆಫ್ ದ ಡೇ ಕೆಫೆ ರೇಸರ್ ಬಂದ್ಬಿಟ್ಟು ಒಂದು ಮಾಡಿಫಿಕೇಶನ್ ಆನ್ ಯೋರ್ ರೆಟ್ರೋ ಮೋಟರ್ ಸೈಕಲ್ ಟು ಮೇಕ್ ಇಟ್ ಲುಕ್ ಸ್ಪೋರ್ಟಿ, ಮೇಕ್ ಇಟ್ ಫೀಲ್ ಸ್ಪೋರ್ಟಿ ಆ್ಯಂಡ್ ಮೇಕ್ ಇಟ್ ರೈಡ್ ಸ್ಪೋರ್ಟಿ ಅಷ್ಟೇ. ಸೊ ಅದನ್ನು ಮಾಡೋಕ್ಕೆ ನಿಮಗೆ ಜಾಸ್ತಿ ಏನು ಮಾಡಬೇಕಾಗಿಲ್ಲ. ಹ್ಯಾಂಡಲ್ ಬಾರ್ನ ಚೇಂಜ್ ಮಾಡಿಬಿಟ್ಟು ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಹಾಕಬೇಕಾಗುತ್ತೆ. ಹೆಡ್ಲೈಟ್ ಹತ್ರ ನೀವು ಬೇಸಿಕಲಿ ಒಂದು ಕೌಲು ಅಥವಾ ಒಂದು ಫೇರಿಂಗ್ ಹಾಕಬೇಕಾಗುತ್ತೆ. ದ ಫುಟ್ ಪೆಗ್ ಪೊಸಿಷನ್ನ ಇಫ್ ಪಾಸಿಬಲ್ ನೀವು ರೇರ್ ಸೆಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಸ್ಪೋರ್ಟಿ ಫೀಲ್ ಕೊಡುತ್ತೆ. ಆ್ಯಂಡ್ ಆಲ್ಸೋ ದ ಸೀಟ್ನ ದ ಬೆಂಚ್ ಸೀಟ್ ಕೊಟ್ಬಿಟ್ರೆ ದಟ್ ಸ್ಪೋರ್ಟಿ ಫೀಲ್ ಕೊಡುತ್ತೆ. ಆ್ಯಂಡ್ ಆಲ್ಸೋ ಆಬ್ವಿಯಸ್ಲಿ ದ ಟ್ಯಾಂಕ್ನ ನಿಮ್ಗೆ ಗೊತ್ತಿದೆ ಕಾಂಟಿನೆಂಟಲ್ GT ಆ್ಯಂಡ್ ಥ್ರಕ್ಷನಲ್ಲಿ ಕಾಣುವಂಥ ಟ್ಯಾಂಕ್ ಥರ ನಿಮ್ಗೆ ಏನಾದರೂ ಟ್ಯಾಂಕ್ ಸಿಕ್ಕಿದ್ರೆ ಇಟ್ ವಿಲ್ ಮೇಕ್ ಇಟ್ ಫೀಲ್ ಲೈಕ್ ಅ ಕೆಫೆ ರೇಸರ್. ದ ಕಂಪ್ಲೀಟ್ ಕೆಫೆ ರೇಸರ್ ನಿಮ್ಮ ಹತ್ರ ಅವೈಲೇಬಲ್ ಇರುತ್ತೆ ವಿತ್ ಯೋರ್ ಓನ್ ರೆಟ್ರೋ ಮೋಟರ್ ಸೈಕಲ್. ಯು ಡೋಂಟ್ ನೀಡ್ ಟು ರಿಯಲಿ ಬೈ ಸಪರೇಟ್ ಮೋಟರ್ ಸೈಕಲ್ ಅದಕ್ಕೋಸ್ಕರ. ಬಿಕಾಸ್ ಎಂಡ್ ಆಫ್ ದ ಡೇ ಏನಕ್ಕೆ ಅಂತ ಕೇಳ್ತೀನಿ ಅಂದರೆ ನೀವು ಕೆಫೆ ರೇಸರು ಯು ಶುಡ್ ಲವ್ ಇಟ್ ವಿತ್ ದ ಇಂಜಿನ್ ವಿಚ್ ಯು ರೈಡ್. ಸೊ ಯಾವ ಇಂಜಿನ್ ನಿಮಗೆ ಇಷ್ಟ ಇದೆ ಅದರಲ್ಲಿ ಆ ಮಾಡ್ ಮಾಡಬೇಕು ಹೊರತು ಯು ಡೋಂಟ್ ನೀಡ್ ಟು ರಿಯಲಿ ಬೈ ಅ ಸಪರೇಟ್ ಕೆಫೆ ರೇಸರ್ ಬೈ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಎಂಡ್ ಆಫ್ ದ ಡೇ ಇದೊಂದು ಮಾಡಿಫಿಕೇಶನ್ ಅಷ್ಟೇ. ನೀವು ಈವನ್ ಬಿಗರ್ ಮೋಟರ್ ಸೈಕಲ್ ನೋಡೋದಾದ್ರೂ ಲೈಕ್ ದ ಸ್ಪೀಡ್ ಟ್ವಿನ್ 1200 ಅದರಲ್ಲೂ ರೀಸೆಂಟ್ಲಿ ನಿಮಗೆ ಇವಾಗ ಕೆಫೆ ರೇಸರ್ ಕಿಟ್ ಅವೈಲೇಬಲ್ ಇದೆ. ಜಸ್ಟ್ ನೀವು ಆ ಕಿಟ್ ಹಾಕ್ಬಿಟ್ಟು ಯು ಕ್ಯಾನ್ ಮೇಕ್ ಇಟ್ ಫೀಲ್ ಲೈಕ್ ಅ ಕೆಫೆ ರೇಸರು. ಆಲ್ಸೋ ಫೇಮಸ್ಲಿ ನೀವು ನೋಡ್ಬೋದು XSR 900 ವಿಚ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಇನ್ ದ ಕೆಫೆ ರೇಸರ್ ಮಾಡು. ಐ ಹ್ಯಾವ್ ಸೀನ್ ಹಂಟರ್ 350 ಕೂಡ ಕೆಫೆ ರೇಸರ್ ಮಾಡಿಫಿಕೇಶನ್ ಮಾಡಿಬಿಟ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಯಾವುದು ನಿಮಗೆ ಮಾಡ್ಸು ಕಂಪನಿ ಕೊಡ್ತಾ ಇಲ್ಲ, ಬಟ್ ಆಫ್ಟರ್ ಮಾರ್ಕೆಟ್ ಯೂಸ್ ಮಾಡಿಕೊಂಡು ಮಾಡಿಫಿಕೇಶನ್ ಮಾಡಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ಹಾಂಡಾದ ಕಂಪನಿ ಕಡೆಯಿಂದನೇ ಕೊಡ್ತಾ ಇದ್ದಾರೆ ಅವರು ನಿಮಗೆ ಮಾಡ್ಸು ಟು ಮೇಕ್ ಇಟ್ ಲುಕ್ ಲೈಕ್ ಅ ಕೆಫೆ ರೇಸರ್ ಫಾರ್ ದ CB350 RS. ಸೊ ನಾನು ರೀಸೆಂಟ್ಲಿ ನೋಡಿದ್ದೀನಿ, ನೋಡೋಕ್ಕೆ ಸಖತ್ತಾಗಿ ಕಾಣುತ್ತೆ. ಸೊ ಯು ಡೋಂಟ್ ನೀಡ್ ಟು ರಿಯಲಿ ಬೈ ದೀಸ್ 2 ಮೋಟರ್ ಸೈಕಲು. ನನ್ನ ಒಪಿನಿಯನಲ್ಲಿ ವೆನ್ ಯು ಲುಕಿಂಗ್ ಅಟ್ ಅ ಕೆಫೆ ರೇಸರ್ ಆರ್ ಪ್ಲಾನಿಂಗ್ ಟು ಬೈ ಅ ಕೆಫೆ ರೇಸರ್, ಆ್ಯಕ್ಚುಲಿ ನೀವು ಏನು ನೋಡ್ತಾ ಇದ್ದೀರಾ ಅಂದರೆ ಒಂದು ನಿಮಗೆ ಆ ಇಂಜಿನ್ ತುಂಬ ಇಷ್ಟ ಇರಬೇಕು. ಇಫ್ ಯು ಲವ್ ದಟ್ ಇಂಜಿನ್ ಜಸ್ಟ್ ಗೋ ಫಾರ್ ದಟ್. ಯು ಡೋಂಟ್ ನೀಡ್ ಟು ಲುಕ್ ಅಟ್ ಎನಿಥಿಂಗ್ ಎಲ್ಸು. ದ ಮೇನ್ ಥಿಂಗ್ ಬೇರೆ ನೋಡಬೇಕಾಗಿರೋದು ಯಾವ ಥರ ಲುಕ್ ಫೀಲ್ ಆಗ್ತಾ ಇದೆ ಅಂತ. ನೋಡೋಕ್ಕೆ ಚೆನ್ನಾಗಿದೆಯಾ, ಲುಕ್ಕು ಚೆನ್ನಾಗಿದೆಯಾ, ನೀವು ಕೂತ್ಕೊಂಡಾಗ ಫೀಲ್ ಚೆನ್ನಾಗಿದೆಯಾ, ದಟ್ಸ್ ಇಟ್. ಆ್ಯಂಡ್ ವೆನ್ ಯು ರೈಡ್ ಸ್ವಲ್ಪ ಸ್ಪೋರ್ಟಿ ಫೀಲ್ ಕೊಡಬೇಕಷ್ಟೇ. ಸೊ ನಿಮ್ದು ಅದರಲ್ಲಿ ಏನು ಫೀಚರ್ಸ್ ಇದೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಸೊ ಅದನ್ನು ಕನ್ಸಿಡರ್ ಮಾಡೋದಾದರೆ ದಿಸ್ ಥ್ರಕ್ಷನ್ 400 ಆ್ಯಂಡ್ ಕಾಂಟಿನೆಂಟಲ್ GT ನಿಜ ಹೇಳಬೇಕಂದ್ರೆ ಕಂಪ್ಯಾರಿಸನೇ ಇಲ್ಲ. ನಿಮಗೆ ಸ್ಪೀಡ್ 400 ಇಂಜಿನ್ ಇಷ್ಟ ಇದೆ ಅಂದರೆ ಗೋ ಫಾರ್ ದ ಥ್ರಕ್ಷನ್ 400. ನಿಮ್ಮೊಂದು ಸಿಂಗಲ್ ಸಿಲಿಂಡರ್ ಅಂದರೆ ನೀವು ಗೋ ಫಾರ್ ದ ಥ್ರಕ್ಷನ್ 400. ಬೇಸಿಕಲಿ ನಿಮಗೆ ಒಂದು ಟ್ರಯಂಫ್ ಮೋಟರ್ ಸೈಕಲ್ ಓನ್ ಮಾಡಬೇಕಿತ್ತು ಆ್ಯಂಡ್ ಯು ವಾಂಟೆಡ್ ಟು ಡಿಸೈನ್ ಇಟ್ ಇಂಟು ಅ ಕೆಫೆ ರೇಸರ್, ಗೋ ಫಾರ್ ದ ಥ್ರಕ್ಷನ್ 400. ಆಲ್ಸೋ ನಿಮಗೆ ಫಿಟ್ ಆ್ಯಂಡ್ ಫಿನಿಶ್ ಲುಕ್ ಅದರದ್ದು ಇಷ್ಟ ಅಂದರೆ ಗೋ ಫಾರ್ ದ ಥ್ರಕ್ಷನ್ 400. ಬಟ್ ನಂದು ಪರ್ಸನಲ್ ಫೇವರೇಟ್ ವಿಲ್ ಡೆಫಿನೆಟ್ಲಿ ಬಿ ದ ಕಾಂಟಿನೆಂಟಲ್ GT 650 ಬಿಕಾಸ್ ನನಗೆ ದ ರೆಟ್ರೋ ಫೀಲ್ ಆ್ಯಂಡ್ ಲುಕ್ ಆಫ್ ದಟ್ ಮೋಟರ್ ಸೈಕಲ್ ಇಷ್ಟ. ನಥಿಂಗ್ ಅದರಲ್ಲಿ ಏನೋ ಫೀಚರ್ ಕೊಡ್ತಾ ಇದೆ, ಕಂಫರ್ಟ್ ಕೊಡ್ತಾ ಇದೆ, ಅದು ಏನೋ ನನಗೆ ಗೊತ್ತಿಲ್ಲ ಅದು. ಬಟ್ ಲುಕ್ ನೋಡಿಬಿಟ್ಟೆ ನಾನು ಬೈ ಮಾಡಿಬಿಡ್ತೀನಿ. ಲುಕ್ ಆ್ಯಂಡ್ ಫೀಲ್ ಚೆನ್ನಾಗಿದೆ. ವೆನ್ ಯು ರೈಡ್ ಆ ಸ್ಪೋರ್ಟಿ ಫೀಲ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ನನಗೆ ಪರ್ಸನಲಿ ದ ಇಂಜಿನ್ ಆಫ್ ದ ಕಾಂಟಿನೆಂಟಲ್ GT 650 ಸಖತ್ ಇಷ್ಟ. ದಟ್ ಫೀಲ್ ಆಫ್ ದಟ್ ಇಂಜಿನ್ ಇಷ್ಟ. ಅದ್ರ ಜೊತೆಗೆ ದ ಕೆಫೆ ರೇಸರ್ ಫೀಲ್ ಆಫ್ ದ ಸ್ಪೋರ್ಟಿ ಫೀಲು ನನಗೆ ಪರ್ಫೆಕ್ಟ್ಲಿ ಫಿಟ್ ಆಗುತ್ತೆ. ದಟ್ಸ್ ವೈ ಐ ವಿಲ್ ಗೋ ಫಾರ್ ದ ಕಾಂಟಿನೆಂಟಲ್ GT 650. ಬಟ್ ಯು ಡೋಂಟ್ ರಿಯಲಿ ನೀಡ್ ಟು ಗೋ ಫಾರ್ ದಿಸ್ ಆರ್ ದಟ್. ನಿಮಗೆ ಫಸ್ಟ್ ಆಫ್ ಆಲ್ ಇಂಜಿನ್ ಇಷ್ಟ ಆಗ್ತಾ ಇದೆಯಾ ನೋಡಿ. ಸೆಕೆಂಡು ನಿಮಗೆ ಆಬ್ವಿಯಸ್ಲಿ ಕಂಪನಿ ನಿಮಗೆ ಏನಾದರೂ ಬ್ರ್ಯಾಂಡ್ ನಿಮಗೆ ಅಸೋಸಿಯೇಷನ್ ಬೇಕು ಅಂದರೆ ಗೋ ಫಾರ್ ದಟ್ ಬ್ರ್ಯಾಂಡ್ ಅಸೋಸಿಯೇಷನ್. ಆ್ಯಂಡ್ ಆಬ್ವಿಯಸ್ಲಿ ಓವರ್ ಆಲ್ ನಿಮಗೆ ಲುಕ್ ಇಷ್ಟ ಇದೆ ಅಂದರೆ ನೋಡಿ. ಫೀಚರ್ ಅದೆಲ್ಲ ತುಂಬ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಏನು ಕಂಪೇರ್ ಮಾಡೋಕೆ ಹೋಗಬೇಡಿ. ಇದು ಒಂದು ಕಂಪ್ಲೀಟ್ಲಿ ಇಮೋಷನಲ್ ಬೈ ಬೇಸಿಕಲಿ ದ ಕೆಫೆ ರೇಸರ್ಸು. ಇದರಲ್ಲಿ ಏನು ತಲೆ ಲಾಜಿಕ್ ಏನು ಯೂಸ್ ಮಾಡೋಕ್ಕಾಗಲ್ಲ ನೀವು.